ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಕಾಂಗ್ರೆಸ್ನ ಟಿಕೆಟ್ ಫೈಟ್ಗೆ ಸಂಬಂಧಪಟ್ಟಂತೆ ಬಣ ಬಡಿದಾಟಗಳು ಜೋರಾಗ್ತಾ ಇದೆ. ಒಂದ್ ಕಡೆಗೆ ಗೊಂದಲ ಕೂಡ ಇದೇ ವಿಚಾರ ಕಾರಣ ಆಗಿದೆ. ನಿನ್ನೆ ಬಿಡುಗಡೆಯಾದ ಕಾಂಗ್ರೆಸ್ನ 2ನೇ ಪಟ್ಟಿಯಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ನಿಗೂಢವಾಗೇ ಇದೆ. ಹಾಲಿ ಸಚಿವ ಬಿ ನಾಗೇಂದ್ರ ಅವರು ಅವರ ಸಹೋದರ ಪ್ರಸಾದ್ಗೆ ಟಿಕೆಟ್ ಕೊಡಿಸೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ನನಗೆ ಟಿಕೆಟ್ ಬೇಡ, ನನ್ನ ಹಿರಿಯ ಸಹೋದರ ಪ್ರಸಾದ್ಗೆ ಟಿಕೆಟ್ ಕೊಡುವಂತೆ ಪಟ್ಟು ಕೂಡ ಹಿಡಿದಿದ್ದಾರೆ. ಇತ್ತ ಇನ್ನೊಬ್ಬ ಮಾಜಿ ಶಾಸಕ ತುಕಾರಾಂ ಕೂಡ ಇದೇ ಹಾದಿಯಲ್ಲಿ ಇದ್ದಾರೆ. ತಮ್ಮ ಹಿರಿಯ ಮಗಳು ಚೈತನ್ಯ ಅಥವಾ ಸೌಪರ್ಣಿಕಾಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಲಾಬಿಯನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರಲ್ಲಿ ಒಬ್ಬರನ್ನ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಈ ಇಬ್ಬರು ನಾಯಕರ ಲೆಕ್ಕಾಚಾರ ಬೇರೆ ಇದೆ. ಇದರ ಮಧ್ಯೆ ಮಾಜಿ ಸಂಸದ ಉಗ್ರಪ್ಪ ಕೂಡ ಟಿಕೆಟ್ ಲಾಬಿ ನಡೆಸಿದ್ದಾರೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಬಳ್ಳಾರಿಯ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಘೋಷಣೆ ಆಗಲೇ ಇಲ್ಲ. ಇವತ್ತು ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಆಗತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಬಳ್ಳಾರಿ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಈಗ ಗೊಂದಲಗಳು ಮನೆ ಮಾಡ್ತಾ ಇದೆ. ಒಂದ್ ಕಡೆಗೆ ಆಕಾಂಕ್ಷಿತರ ಸಂಖ್ಯೆ ಕೂಡ ಜಾಸ್ತಿ ಇದೆ, ಇನ್ನೊಂದ್ ಕಡೆಗೆ ಇಲ್ಲೂ ಕೂಡ ಸಚಿವರು ನಾನು ಸ್ಪರ್ಧೆ ಮಾಡೋದಕ್ಕೆ ಒಲ್ಲೆ ಅಂತ ಹೇಳ್ತಾ ಇದ್ದಾರೆ, ಹಿಂದೇಟು ಹಾಕ್ತಾ ಇದ್ದಾರೆ. ಬದಲಾಗಿ ತಾವು ಸೂಚಿಸಿದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಕ್ಷೇತ್ರವನ್ನ ಗೆಲ್ಲಿಸಿಕೊಡುವಂತಹ ಜವಾಬ್ದಾರಿ ನಂದು ಅಂತ ಹೈಕಮಾಂಡ್ ಕೇಳಿದ್ದಾರೆ. ಹೀಗಾಗಿ ಇನ್ನೂ ಕೂಡ ಡಿಸಿಷನ್ ಅನ್ನ ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತೆ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಕಂಟೆಸ್ಟ್ ಮಾಡೋದು ಸ್ಪಷ್ಟ ಆಗಿದೆ. ಸೊ ಶ್ರೀರಾಮುಲುಗೆ ಟಫ್ ಕಾಂಪಿಟೇಷನ್ ಕೊಡಬೇಕು ಮತ್ತು ಮತ್ತೊಬ್ಬ ಜಟ್ಟಿಯನ್ನೇ ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗ್ತದೆ. ಬಟ್ ಅವರ ಹುರಿಯಾಳು ಯಾರ ಕೈಯಲ್ಲಿ ಉಮೇದುವಾರಿಕೆ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೂಡ ಚರ್ಚೆ ಆಗತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಇಲ್ಲಿ ತನಕ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕಾಗಿಲ್ಲ. ಕೆಲವು ಆಕಾಂಕ್ಷಿಗಳು ನನಗೆ ಟಿಕೆಟ್ ಡಿನೈ ಮಾಡೋದಕ್ಕೆ ಕಾರಣ ಕೊಡಿ ಅಂತ ಕೂಡ ರಾಜ್ಯ ನಾಯಕರ ದುಂಬಾಲು ಬಿದ್ದಿದ್ದಾರೆ.